ಉತ್ತರ ಕರ್ನಾಟಕ ಭಾಗದಲ್ಲಿ ಜಲಪ್ರವಾಹ, ನಿರಂತರ ಮಳೆಗೆ ಯಾದಗಿರಿಯಲ್ಲಿ ಅವಾಂತರ. ಶಹಾಪುರ ತಾಲೂಕಿನ ಟೊಣ್ಣೂರು ಗ್ರಾಮಸ್ಥರ ಸಂಕಷ್ಟ. ಮನೆಗಳಿಗೆ ನುಗ್ಗಿದ ನೀರು, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಲಪ್ರವಾಹ, ನಿರಂತರ ಮಳೆಗೆ ತತ್ತರಿಸಿದ ಯಾದಗಿರಿ. ಶಹಾಪುರ ತಾಲೂಕಿನ ಟೊಣ್ಣೂರು ಗ್ರಾಮಸ್ಥರ ಸಂಕಷ್ಟ. ಹೇಳುವವರಿಲ್ಲ ಕೇಳುವವರಿಲ್ಲ. ಮನೆಗಳಿಗೆ ನುಗ್ಗಿದ ನೀರು, ಯಾರೂ ಕೂಡ ಗಮನಿಸುವವರೇ ಇಲ್ಲ. ಹಲವಾರು ಬಾರಿ ದೂರು ಕೊಟ್ಟರೂ ಅಧಿಕಾರಿಗಳು ಡೋಂಟ್ ಕೇರ್, ಯಾರೂ ಕೂಡ ನಮ್ಮ ಹತ್ರಕ್ಕೆ ಸುಳಿತಾ ಇಲ್ಲ. ಶಾಸಕರು ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಹುಣಸಗಿ ಪಟ್ಟಣದಲ್ಲಿ ಹಿರಿಹಳ್ಳ ಸೇತುವೆ ಮುಳುಗಡೆಯಾಗಿದೆ. ಹುಣಸಗಿ ಕೆಂಭಾವಿ ಮಾರ್ಗ ಸಂಪೂರ್ಣ ಸ್ಥಗಿತಗೊಂಡಿದೆ. 60 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ ಬ್ರಿಡ್ಜ್ ಸೇತುವೆ ಎತ್ತರವನ್ನು ಹೆಚ್ಚಿಸುವಂತೆ ಸ್ಥಳೀಯರ ಆಗ್ರಹ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಲಪ್ರವಾಹದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜನ ಪರದಾಡುವ ಪರಿಸ್ಥಿತಿ ಯಾದಗಿರಿಯಲ್ಲಿ. ಒಂದು ಮಳೆಗೆ ನೂರಾರು ಅವಾಂತರ. ಮಂಡಿ ಎತ್ತರಕ್ಕೆ ಬಂದು ನಿಂತಿದೆ ನೀರು. ಏನು ಮಾಡೋದು? ಮಳೆಯ ತೀವ್ರತೆಗೆ ಮನೆನೇ ಉರುಳೋ ಸಾಧ್ಯತೆಗಳಿದ್ದಾವೆ. ಜನ ಅಲ್ಲಿ ಆತಂಕ, ಗೊಂದಲದಲ್ಲಿ ಬದುಕ್ತಾ ಇದ್ದಾರೆ. ನಮ್ಮ ಸಮಸ್ಯೆಯನ್ನು ಆಲಿಸೋದಕ್ಕೆ ಯಾವ ಜನಪ್ರತಿನಿಧಿಗಳು ಕೂಡ ಬರ್ತಾ ಇಲ್ಲ. ನಾವೇನು ಮಾಡೋದು? ಬದುಕಿದ್ದು ಸತ್ತಂತೆ ಅನ್ನೋ ತರಹ ಅಲ್ಲಿನ ಸೇತುವೆಗಳು ಕೂಡ ಸಂಪೂರ್ಣ ಜಲಾವೃತಗೊಂಡಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಜನ ಕೂಡ ಒಂದು ತರಹದ ಆತಂಕದಲ್ಲೇ ಬದುಕ್ತಾ ಇದ್ದಾರೆ. ತಂಬಾರಿ ಸಾಂಬ್ರ ದಯವಿಟ್ಟು ಏನಾದ್ರು ಸಹಾಯ ಮಾಡ್ರಿ. ಪೂರ ನೀರು ಹಾಕಂದ ಮನ್ಯಾಗ ಪೂರ ತ್ರಾಸ. ಮನ್ಯಾಗ ಏನ್ ಮಾಡ್ಬೇಕು ನಾವು? ಯಾರು ಸಹಾಯ ಮಾಡ್ತಾರ ನಮ್ಗ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.